ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ರೈಡಿಂಗ್ ರೈನರ್. ಸೊ ಇವತ್ತು ಈ ವಿಡಿಯೋದಲ್ಲಿ ಯಾವ್ದ್ರ ಬಗ್ಗೆ ನೋಡ್ತಿದ್ದೀರಿ ಅಂತಂದರೆ, ನಮ್ಮ ಜಸ್ಟ್ ಒಂದು ಸಕಲೇಶ್ಪುರಕ್ಕೆ ರೈಡ್ ಹೋಗಿದ್ವಲ್ಲ, ಸೊ ಆ ಪ್ಲಾನ್ ಬಗ್ಗೆನೇ ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಮ್ಮದು ಇವತ್ತು ಟೋಟಲ್ 2 ದಿನ ಮಾತ್ರ ನಮ್ಮ ಪ್ಲಾನ್ ಇದ್ದಿದ್ದು. ಡೇ 1 ಏನಾಯಿತು, ಡೇ 2 ಏನಾಯಿತು, ಮತ್ತು ಏನೇನು ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿದ್ವಿ ಅನ್ನೋದನ್ನೆಲ್ಲ ನಮ್ಮ ಪಾರ್ಟ್ ವೈಸಲ್ಲಿ ವೀಡಿಯೋ ಬಿಟ್ಟಿರ್ತೀವಿ. ಸೊ ಸಕಲೇಶ್ಪುರ ಅಥವಾ ಚಿಕ್ಕಮಗಳೂರು ವ್ಲಾಗ್ ಅನ್ನೋದನ್ನು ಒಂದು ಪ್ಲೇ ಲಿಸ್ಟ್ ಐತೆ. ಸೊ ಆ ಪ್ಲೇ ಲಿಸ್ಟಲ್ಲಿ ನೋಡಿ ಬನ್ನಿ, ಇವಾಗ ವೀಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ದಿನ ನಾವು ಎಷ್ಟು ಗಂಟೆಗೆ ಬಿಟ್ವಿ ಅಂತಂದ್ರೆ, ನಮ್ಮ ಪ್ಲಾನ್ ಇದ್ದಿದ್ದು 2 ಗಂಟೆಗೆ, ಆದರೆ ನಾವು ಬಿಟ್ಟಿದ್ದು 3 ಗಂಟೆಗೆ. 3 ಗಂಟೆ ಬಿಟ್ಟಿದ್ದು ಆರಾಮಾಗಿ ಹೋಗಿ 11 ಗಂಟೆಗೆ ಹೋಗಿ ಸಕಲೇಶ್ಪುರ ರೀಚ್ ಆದ್ವಿ. ಹೋಗೋ ಟೈಮಲ್ಲೇ ನಾವು ಒಂದು ಜಾಗದಲ್ಲಿ ನಿಲ್ಲಿಸ್ಬಿಟ್ಟು ಊಟ ಮಾಡ್ಕೊಂಡು ಆರಾಮಾಗಿ ಹೋದ್ವಿ. ಸೊ ಹೋಗಿದ ತಕ್ಷಣ ನಾವು ಫಸ್ಟ್ ಪ್ಲಾನ್ ಇದ್ದಿದ್ದೇನು ಅಂತಂದರೆ, ಫಸ್ಟ್ ಪ್ಲೇಸ್ ಸುತ್ತಾನ ಅಥವಾ ನಮ್ಮ ಲಗೇಜೆಲ್ಲ ಎತ್ತಿ ಒಂದು ಜಾಗದಲ್ಲಿ ಇಡೋಣ ಅಂತೇಳ್ಬಿಟ್ಟು ಯೋಚನೆ ಮಾಡಬೇಕಾದ್ರೆ, ಲಗೇಜ್ ಇಟ್ಕೊಂಡು ಸುತ್ತಾಡೋಕ್ಕಾಗೋದಿಲ್ಲ ಅಂತೇಳ್ಬಿಟ್ಟು ಫಸ್ಟು ಒಂದು ರೂಮ್ ರೆಂಟಿಗೆ ತೊಗೊಬಿಡೋಣ ಅಂತೇಳ್ಬಿಟ್ಟು ಮೈತ್ರಿ ರೆಸ್ಟೋರೆಂಟ್ಗೆ ಹೋಗಿದ್ವಿ. ಅದಕ್ಕೂ ಮುಂಚೆ ಒಂದು 2-3 ಜಾಗದಲ್ಲಿ ಕೇಳಿದ್ವಿ, ನಮಗೆ ಬಜೆಟ್ ಸಾಕಾಗಿಲ್ಲ. ಸೊ ನಮ್ಮ ಬಜೆಟ್ ಇದ್ದಿದ್ದು ಪರ್ ಪರ್ಸನ್ 3000 ಅಂತ ಲೆಕ್ಕಕ್ಕೆ ಇಟ್ಕೊಂಡು ಹೋಗಿದ್ದು. ಸೊ 4 ಜನ ಹೋಗಿದ್ದು, 12,000 ಇಷ್ಟೇ ನಮ್ಮ ಬಜೆಟು. ಸೊ ಇಷ್ಟು ಬಜೆಟಲ್ಲಿ ಪೆಟ್ರೋಲ್ ಮೇಂಟೈನ್ ಮಾಡ್ಕೋಬೇಕು, ರೂಮ್ ರೆಂಟ್ ಮೇಂಟೈನ್ ಮಾಡ್ಕೋಬೇಕು, ಫುಡ್ ಮೇಂಟೈನ್ ಮಾಡ್ಕೋಬೇಕು ಅನ್ನೋದೇ ನಮ್ಮ ಪ್ಲ್ಯಾನ್ ಆಗಿತ್ತು. ಸೊ ಫಸ್ಟ್ ಡೇ ಹೋಗಿದ ತಕ್ಷಣ ನಮ್ಮ ರೂಮ್ ರೆಂಟು ನೋಡ್ಕೊಂಡು ಹೋಗಬೇಕಾದ್ರೇ ನಮಗೆ ಸಿಕ್ಕಿದ್ದು 4ನೇ ಸಲ ನೋಡ್ಕೋಬೇಕಾದ್ರೆ ಮೈತ್ರಿ ರೆಸ್ಟೋರೆಂಟ್ ಸಿಕ್ತು. ಸೊ ಮೈತ್ರಿ ರೆಸ್ಟೋರೆಂಟಲ್ಲಿ ಎಷ್ಟು ರೆಂಟು ಅಂತಂದರೆ 1200 ಹೇಳಿದ್ರು. 4 ಪರ್ಸನ್ಗೆ ಒಂದೇ ರೂಮ್ ಕೊಡ್ತೀನಿ ಅಂತ ಹೇಳಿದಾಗ 1400 ಮತ್ತು 1600 2 ರೂಮ್ ತೋರಿಸಿದ್ರು. ನಾವು 1200 ಓಕೆ ಅಂತ ಹೇಳ್ಬಿಟ್ಟು ಈ ರೂಮ್ ತೊಗೊಂಡ್ವಿ. ಈ ರೂಮಲ್ಲಿ ಎಲ್ಲ ಬೆಡ್ ಇದೆ, ಮತ್ತು ಚೇರ್ಸು, TV, 24 hours ಹಾಟ್ ವಾಟರ್ ಸಿಗೋಲ್ಲ, ವಾಟರ್ ಸಿಗುತ್ತೆ. 6 to 10 PM ಒಳಗಡೆ AM ಒಳಗೆ 6 AM to 10 AM ಒಳಗಡೆ ಬಿಸಿ ನೀರು ಸಿಗುತ್ತೆ ಅಂತ ಹೇಳಿದರು. ಸೊ ಎಕ್ಸ್ಟ್ರಾ ಬೆಡ್ಗೆ 200 ಆಗುತ್ತೆ ಅಂತಂದರು. ಸರಿ ಆಯಿತು, ಒಬ್ಬ ತಾನೇ ಆರಾಮಾಗಿ ಮಲ್ಕೋಬೋದು ಅಂತೇಳ್ಬಿಟ್ಟು ನಾವು 3 ಜನ ಮೇಲೆ ಮಲ್ಕೊಳ್ಳೋದು, ಒಬ್ಬ ಕೆಳಗೆ ಮಲ್ಕೋತಾರ ಪ್ಲಾನ್ ಇತ್ತು. ಸೊ ಆವತ್ತಿನ ದಿನ ಅಲ್ಲಿಗೆ ಓಕೆ ಫಿಕ್ಸ್ ಆಗೋಯ್ತು ಅಂತೇಳ್ಬಿಟ್ಟು ಬಂದಿದ್ದ ತಕ್ಷಣ ಫಸ್ಟ್ ಲಗೇಜ್ ಇಟ್ಬಿಟ್ಟು ಊಟ ಮಾಡ್ಕೊಬಿಡೋಣ ಅಂತೇಳ್ಬಿಟ್ಟು ಪ್ಲಾನ್ ಹಾಕಿದ್ವಿ. ಬಟ್ ಊಟ ಹಾಕೊಂಬರೋಣ ಅಂತೇಳ್ಬಿಟ್ಟು ಹೋಗಿದ್ದೆ ಮಂಜರಾಬಾದ್ ಫೋರ್ಟ್. ತುಂಬ ಅದ್ಭುತವಾಗಿರುತ್ತೆ, ಚೆನ್ನಾಗಿರುತ್ತೆ, ಒಂದು ರೀತಿಯಲ್ಲಿ ಫನ್ನಾಗಿ ಸಖತ್ತಾಗಿರುತ್ತೆ. ಸೊ ಆಗಿನ ಕಾಲದಲ್ಲಿ ಇದೆಲ್ಲ ಹೆಂಗಪ್ಪ ಕಟ್ಟಿದ್ರು ಅನ್ನೋ ಥರ ರೇಂಜಿಗೆ ಮಸ್ತಾಗಿರುತ್ತೆ ಮಂಜರಾಬಾದ್ ಫೋಟು. ಸೊ ಅದಕ್ಕೋಸ್ಕರ ಹಂಗೆ ಹೋಗ್ತಾ ಅಬ್ಬೆ ಫಾಲ್ಸ್ಗೆ ಹೋಗೋಣ ಅನ್ನೋದೇ ನಮ್ಮ ಸೆಕೆಂಡ್ ಪ್ಲಾನ್ ಆಗಿತ್ತು. ಸೊ ಹೋಗ್ಬೇಕಾದ್ರೆ ನಾವು ಊಟ ಮಾಡ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಹೋಗ್ತಾ ಒಂದು ದಾರಿಯಲ್ಲಿ ಒಂದು ಅಂಗಡಿ ಸಿಕ್ತು. ಸೊ ಅಂಗಡಿ ಪಕ್ಕದಲ್ಲಿ ಟೀ ಅಂಗಡಿ ಜೊತೆಗೆ ಫಾಲ್ಸ್ ಇತ್ತು. ಅದು ವಾಟರ್ ಫಾಲ್ಸ್ ಅಂತ ಕರ್ಕೊಂಬಂದವನೇ ನೋಡ್ಕೊಂಬರೋಣ. ಮಿನಿ ವಾಟರ್ ಫಾಲ್ಸ್ ಹೇಗಿದೆ ಅನ್ನೋದನ್ನ ನೋಡಿ, ಜಸ್ಟ್ ಫಾರ್ ಫೋಟೋ ಮಾಡ್ಕೋಬೋದು, ಸ್ನಾನ ಮಾಡೋಂಗಿದ್ರೆ ಮಾಡ್ಕೋಬೋದು, ನಿಮ್ಮಿಷ್ಟ, ಅದು ತೋರಿಸಿ ನೋಡಿ ಹೇಗಿದೆ. ಹಂಗೆ ಟೀ ಕುಡ್ಕೊಂಡು ಸ್ವಲ್ಪ ಫಾಲ್ಸ್ನ ನೋಡ್ಕೊಂಡು ಅಲ್ಲಿ ವೀಡಿಯೋ ಮಾಡ್ಕೊಂಡು ಹೊರಡೋಣ ಅಂತೇಳ್ಬಿಟ್ಟು ನಾವು ಸ್ವಲ್ಪ ದೂರ ಹೊಟ್ವಿ. ಸೊ ಇಲ್ಲಿಂದ ಹತ್ರ ತುಂಬ ದೂರ, ಒಂದು 40 ಕಿಲೋಮೀಟರ್ ಏನಿತ್ತು ಹೋಗೋದಕ್ಕೆ. ಸೊ ನಾವು ಅಲ್ಲಿ ಹೋಗಿ ಮತ್ತೆ ಅಲ್ಲಿಂದ ವಾಪಸ್ ಬರ್ತಾ ಭೈರವೇಶ್ವರ ಟೆಂಪಲ್ ನೋಡ್ಕೊಂಬರೋಣ ಅಂತೇಳ್ಬಿಟ್ಟು ಫಸ್ಟ್ ಡೇ ಪ್ಲಾನ್ ಇದ್ದಿದ್ದು ನಮ್ಮದು. ಸರಿ, ಅವಾಗ ನೋಡ್ಬೇಕಾದ್ರೆ ನಮ್ಮದು ಎಲ್ಲ ಹಾಳಾಗೋಯ್ತು, ಟೈಮೆಲ್ಲ ಹೋಯ್ತು. ನಾವು ಗಾಡಿ ಬೇರೆ ಓಡಿಸ್ಕೊಂಬಂದಿದ್ದು, ಟಯರ್ಡ್ ಆಗಿತ್ತು ಅಂತೇಳ್ಬಿಟ್ಟು ನಾವೆಲ್ಲ ಏನು ಪ್ಲಾನ್ ಮಾಡಿದ್ವಿ, ಆ ಫಾಲ್ಸ್ ಹತ್ರನೇ ಸ್ನಾನ ಮಾಡ್ಕೊಂಡು ಹೋಗಿ ರೆಸ್ಟ್ ಮಾಡ್ಕೊಬಿಡೋಣ, ನಾಳೆ ಬೆಳಗ್ಗೆ ಎದ್ದು ಹೋಗೋಣ ಅಂತೇಳ್ಬಿಟ್ಟು ಪ್ಲಾನ್ ಹಾಕ್ಕೊಂಡಿದ್ವಿ. ಅಲ್ಲಿಗೆ ಹೋನಪ್ಪ. ನೋಡು ಗಂಗಾ, ನಾಗವಲ್ಲಿ ಆಗಿರುತ್ತೆ. ಒನ್ ಡೇ ಸಖತ್ತಾಗಿ ಕಂಪ್ಲೀಟ್ ಆಗೋಯಿತು. ಸೆಕೆಂಡ್ ಡೇ ಬೆಳಗ್ಗೆ ನಾವು ಒಂದು 6 ಗಂಟೆಗೆ ಎದ್ದು, ನನ್ನ ಪ್ಲಾನ್ ಇದ್ದಿದ್ದು 5 ಗಂಟೆಗೆಲ್ಲ ಎದ್ದು 6 ಗಂಟೆ ಒಳಗೆ ಬಿಟ್ಬಿಡ್ಬೇಕಂತ. ಈಗ 5 ಗಂಟೆಗೆಲ್ಲ ಎದ್ದು 6 ಗಂಟೆಗೆಲ್ಲ ಬಿಟ್ಬಿಡೋಣ ಅನ್ನೋದೇ ನಮ್ಮ ಪ್ಲಾನ್ ಆಗಿತ್ತು. ಫಸ್ಟ್ ಹೋಗ್ಬೇಕಾದ್ರೆ ನಮ್ಮ ಪ್ಲೇಸೇ ಚಾರ್ಮಡಿ ಘಾಟ್ಸ್ಗೆ ಹೋಗೋಣ ಅಂತೇಳ್ಬಿಟ್ಟು, ನಮ್ಮ ಬೆಟ್ಟದ ಭೈರವೇಶ್ವರ ಟೆಂಪಲ್ ನಾವು ನೋಡಿರಲಿಲ್ವಲ್ಲ. ಸರಿ ಆಯಿತು, ಚಾರ್ಮಡಿ ಘಾಟ್ಸ್ ನೋಡ್ಕೊಂಡು ಹಂಗೆ ಬೆಟ್ಟದ ಭೈರವೇಶ್ವರ ಟೆಂಪಲ್ ನೋಡ್ಕೊಂಡು ಮತ್ತು ಅಬ್ಬೆ ಫಾಲ್ಸ್ ನೋಡ್ಕೊಂಡು ಹಂಗೆ ವಾಪಸ್ ಬಂದ್ಬಿಡೋಣ ಅಂತೇಳ್ಬಿಟ್ಟು ನಮ್ಮ ಪ್ಲಾನ್ ಇದ್ದು. ಚಿಕ್ಕಮಗಳೂರಲ್ಲಿ ಸಕಲೇಶ್ಪುರದಲ್ಲಿ ಅಬ್ಬೆ ಫಾಲ್ಸ್ ಅನ್ನೋದು ತುಂಬ ಐತೆ. ಮ್ಯಾಪಲ್ಲಿ ಸರ್ಚ್ ಮಾಡಿದ್ರೆ ಎಷ್ಟು ಬರ್ತಿದೆ ಗೊತ್ತಾ. ಸೊ ಈ ಥರ ಬರಬೇಕಾದ್ರೆ ನಮ್ಮ ಲಾಟ್ಸ್ ಆಫ್ ಕನ್ಫ್ಯೂಷನ್ ನಡೀತಾಯಿತ್ತು. ಸೊ ಯಾವುದು ರಿಯಲ್ ಫಾಲ್ಸ್, ನಾವು ಯಾವ್ದು ನೋಡಿದ್ದು ಗೂಗಲಲ್ಲಿ ಅಂತ ಕನ್ಫ್ಯೂಷನ್ ಸ್ಟಾರ್ಟ್ ಆಗೋಯಿತು. ಸರಿ ಅಂತೇಳ್ಬಿಟ್ಟು ಈ ಪ್ಲಾನ್ ಓಕೆ ಅಂತ ಮಾಡೋಣ ಅಂತೇಳ್ಬಿಟ್ಟು ಮಾಡಿದ್ವಿ. ಬಟ್ ನಾವು ಎದ್ದೇಳೋದು ಸ್ವಲ್ಪ ಲೇಟಾಗಿ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ರೂಮ್ ಬಿಡೋ ಅಷ್ಟರಲ್ಲಿ ಸಖತ್ ಟೈಮ್ ಆಗೋಯಿತು. ಮತ್ತು ಟಕ್ಕಂತ ನಾವು ರೂಮ್ ಬಿಟ್ಬಿಟ್ಟಿದ್ದು 8 ಗಂಟೆಗೆ ಬಿಟ್ವಿ. 8 ಗಂಟೆಗೆ ಬಿಟ್ಟಿದ ತಕ್ಷಣ ಫಸ್ಟ್ ಊಟ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಊಟ ಮಾಡಿಕೊಂಡು ಸೇತುವೆ ಹತ್ರ ಒಂದು ಶಿವನ್ ಟೆಂಪಲ್ ಇದೆ, ಆ ಶಿವನ್ ಟೆಂಪಲ್ ಹತ್ರಕ್ಕೆ ಹೋದ್ವಿ.
ಶಿವನ್ ಟೆಂಪಲ್ ಮುಗಿಸ್ಕೊಂಡು ಅಲ್ಲಿಂದ ಡೈರೆಕ್ಟ್ ಬೆಟ್ಟದ ಭೈರೇಶ್ವರ ಟೆಂಪಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬೆಟ್ಟದ ಭೈರೇಶ್ವರ ಟೆಂಪಲ್ಗೆ ಹೋಗಿ ಮುಂಚೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಟ್ವಿ. ಹೋಗ್ತಾ ಒಂದು ಟೀ ಅಂಗಡೀಲಿ ಟೀ ಕುಡ್ಕೊಂಡು ಮತ್ತೆ ಅಲ್ಲಿಂದ ಮತ್ತೆ ಪಯಣ ಶುರು ಮಾಡಿದ್ವಿ. ಅಲ್ಲಿಂದ ಹೋಗ್ತಾ ಸಖತ್ತಾಗೈತೆ ಬೆಟ್ಟದ ಭೈರೇಶ್ವರ ಟೆಂಪಲ್. ನಾವು ಹೋಗಿದ್ದಂಥ ಸಮಯ ಹತ್ರ ಮಧ್ಯಾಹ್ನ ಆಗ್ತಿದ್ರು ಕೂಡ ವೆದರ್ ಅಂತೂ ಸಖತ್ತಾಗಿತ್ತು. ಸೊ ಅಲ್ಲಿ ನೋಡಿ ವ್ಯೂ, ವಾವ್, ನನ್ನ ಕ್ಯಾಮ್ರಾದಲ್ಲಿ ಅಷ್ಟು ಸಖತ್ತಾಗಿ ಕಾಣ್ತಿಲ್ಲ, ಬಟ್ ಮಸ್ತಾಗಿದೆ. ಕರ್ನಾಟಕನೇ ಅದೇ ಇಲ್ಲಿದು ನಮ್ಮ ಕರ್ನಾಟಕ ಅಂತ. ಕರ್ನಾಟಕದಲ್ಲಿರುವಂಥ ಕೇದಾರ್ನಾಥದಿಂದ ನಮ್ಮ ಕರ್ನಾಟಕ ಬಂದಿದ್ದೀವಿ. ಇದು ಏನು ಕರ್ನಾಟಕದಲ್ಲಿರೋ ಕೇದಾರ್ನಾಥ್ ಮಸ್ತಾಗಿ ಲವರ್ಸ್ ಪಾರ್ಕ್ ಫ್ರೆಂಡ್ಸ್ ಎಲ್ಲ ಬಂದ್ರೆ ವೇಸ್ಟ್, ಫ್ರೆಂಡ್ಸ್ ಎಲ್ಲ ಬಂದ್ರೆ ವೇಸ್ಟ್. ಕಪಲ್ಸ್ ಆಗಿ ಬನ್ನಿ, ಕಪಲ್ಸ್ ಬರಬೇಕು, ಫ್ರೆಂಡ್ಸ್ ಎಲ್ಲ ಬಂದ್ರೆ ಇದನ್ನ ನೋಡ್ಕೊಂಡು ಹೋಗ್ಬೇಕು. ಕಪಲ್ಸ್ ಬಂದ್ರೆ ಜಾಲಿ ಜಾಲಿ, ಫ್ರೆಂಡ್ಸ್ ಜೊತೆ ಬಂದ್ರೆ ಖಾಲಿ ಖಾಲಿ. ಮಾತಾಡ ಗಾಡಿಗೆ ಅವ್ನು ಯಾರೋದಲ್ಲಿ ಇಟ್ಟಿಲ್ಲ, ನಿನ್ನ ಮಕ್ಕನೇ ಬಂದಿರಲ್ಲ ಅವನು. ಅಲ್ಲೇ ಒಂದು ಹಾಫ್ ಆನ್ ಅವರ್ 1 ಅವರ್ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಲ್ಲಿಂದ ಡೈರೆಕ್ಟ್ ಮತ್ತೆ ಚಾರ್ಮುಡಿ ಘಾಟ್ಸ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಅನ್ಎಕ್ಸ್ಪೆಕ್ಟೆಡಾಗಿ ಸಿಕ್ಕಿದಂಥ ಪ್ಲೇಸೇ ಈ ಜಾಗ. ಇನ್ನು ಪಿಕ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಹಾಕ್ಬೇಕು, ಎಲ್ಲ ಬಂದು ನೋಡಲಿ, ಮಸ್ತಾಗೈತೆ. ನಾವು ಇನ್ನೂ ಅಲ್ಲಿಗೆ ಹೋಗ್ಬೇಕು. ನಾವು ಈ ಪಾಯಿಂಟ್ಗೆ ಇವ್ರು ಇಲ್ಲೇ ಫೋಟೋಸ್ ವೀಡಿಯೋಸ್ ಎಲ್ಲ ಇಟ್ಕೊತವ್ರು ಹಿಂಗೆ. ಇಲ್ಲಿ ನೋಡಿ ವ್ಯೂ, ವಾರೇ ವಾ, ಮೋಡ ಹೆಂಗೆ ಹೋಯ್ತಿದೆ ಗೊತ್ತಾ. ಜಾಗ ಯಾವುದಂತಲೂ ನಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ, ಬಟ್ ಅದು ನೋಡಿದ ತಕ್ಷಣ ನಮಗೂ ಅನ್ನಿಸ್ತು. ಸೊ ಇಲ್ಲೋಗೋಣ ಮಸ್ತಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ಹೋಗ್ತಾ ಕಾಫಿ ಮನೆ ತೋಟ ಅಂತೇಳ್ಬಿಟ್ಟು ಒಂದು ಪ್ಲೇಸ್ ಇರುತ್ತೆ, ಊಟದ ಒಂದು ಹೋಟ್ಲ್ ಇರುತ್ತೆ, ಅಲ್ಲಿ ಊಟ ಮುಗಿಸ್ಕೊಂಡು ಹಂಗೆ ಹೊರಟ್ವಿ. ಸೊ ಅದಕ್ಕೂ ಮುಂಚೆ ಈ ಬೆಟ್ಟದ ಹತ್ರ ಹೋಗ್ತಿದ್ವಲ್ಲ, ದಿಸ್ ಈಸ್ ದ ಮೋಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ ಇನ್ ಅವರ್ ಟ್ರಿಪ್. ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಿಲ್ಲ ಈ ರೇಂಜಿಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಮೇಲೆ ಹೋಗಿದ್ವಿ. ಸಡನ್ನಾಗಿ ಹಂಗೆ ವೆದರ್ ಚೇಂಜ್ ಆಗ್ತಿತ್ತು, ನಾವು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಅದನ್ನ ಎಂಜಾಯ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಮತ್ತೆ ಅಲ್ಲಿಂದ ಚಾರ್ಮುಡಿ ಘಾಟ್ಸ್ ಕೊಟ್ವಿ. ಚಾರ್ಮುಡಿ ಘಾಟ್ಸ್ಗೆ ಹೋಗೋ ಅಷ್ಟರಲ್ಲಿ ಹತ್ರ ಈವ್ನಿಂಗ್ 6 o'clock ಆಗೋಯ್ತು. 5:30 5 o'clock ಹಂಗೆ ಹೋಗಿದ್ದು ನಾವು ಚಾರ್ಮುಡಿ ಘಾಟ್ಸ್ಗೆ ಎಂಟ್ರಿ. ಈವ್ನಿಂಗು ಬೆಳಗ್ಗೆ ಹೋಗ್ಬೇಕಂತ ಪ್ಲಾನ್ ಹಾಕ್ಕೊಂಡಿದ್ದು, ಈವ್ನಿಂಗ್ ಹೋದ್ವಿ. ಸೊ ಈವ್ನಿಂಗಲ್ಲಿ ಸ್ವಲ್ಪ ಹೊತ್ತು ಹೋದ್ವಿ, ಸ್ವಲ್ಪ ಅರ್ಧ ದಾರಿಗೆ ಹೋದ್ವಿ. ಮತ್ತು ನಾನು ಹೇಳಿದೆ ಸ್ಟಾರ್ಟಿಂಗಲ್ಲೇ, ಹೋದರೆ ಅರ್ಧ ದಾರಿ ವಾಪಸ್ ಬರಬೇಕು, ಇಲ್ಲ ಧರ್ಮಸ್ಥಳಕ್ಕೆ ಹೋಗೋ ಥರ ಇರುತ್ತೆ ಅಂತ. ಸೊ ಅವ್ರು ಇಟ್ಕೊಂಡು ಇಲ್ಲ ನಾಳೆ ಕೆಲಸ ಇರುತ್ತೆ, ನಾವು ಕಂಪಲ್ಸರಿ ಹೋಗಲೇಬೇಕು ಅಂದಿದ್ದಕ್ಕೆ ನಾವು ಧರ್ಮಸ್ಥಳಕ್ಕೆ ಹೋಗಿಲ್ಲ. ಅಲ್ಲಿಂದ ಸ್ವಲ್ಪ ಅರ್ಧ ದಾರಿಗೆ ಹೋಗಿ ಅಲ್ಲ ವ್ಯೂ ಪಾಯಿಂಟಲ್ಲಿ ನೋಡ್ಕೊಂಡು ಮತ್ತೆ ವಾಪಸ್ ಹಂಗೆ ಬೆಂಗಳೂರಿಗೆ ಹೊರಟ್ವಿ. ನೋಡು, ನಾ ಅದಕ್ಕೆ ಬ್ರಿಡ್ಜ್ ಹತ್ರನೇ ನಿಲ್ಸೋ ಅಂದೆ. ಯಪ್ಪ ಯಾವ ರೇಂಜ್ಗಳ ಇದೆ ನೋಡು, ಮಸ್ತಾಗಿದೆ ವ್ಯೂ. ಹಿಂಗೆ ಹತ್ರ ಬಂದ್ಮೇಲೆ ಒಂಥರ ಆಗ್ತಾ ಇದೆಯಲ್ಲೋ, ನನಗೆ ನಶಾ ಏರೋರ್ ಥರ ಆಗ್ತಾ ಇದೆ ಸತ್ಯವಾಗ್ಲು. ಅಲ್ಲಿ ಯಾವುದೋ ಒಂದು ಫಾಲ್ಸ್ ಹೋಗ್ತಾ ಇದೆ ನೋಡಿ ಚಿಕ್ಕದಾಗಿ, ಅಂದಿದ ತಕ್ಷಣ ನನ್ನ ಕಣ್ಣಿಗೆ ಹಿಂಗೆ ಹತ್ರ ಬಂದ್ಬಿಟ್ಟಿದೆ ಅದು. ಆನೇನೋ ಇವಾಗಲೇ ನಶಾ ಆಗ್ಬಿಟ್ನಾ. ಈಗ ಹೋಗ್ತಾ ಇದ್ದೀನಿ ರಾತ್ರಿ, ನಿಜಾನೋ ಮಸ್ತಾಗಿದೆ, ವಾವ್. ಸೊ ಇದರಲ್ಲಿ ಹತ್ರ ಒಂದು 10 to 20 ನಿಮಿಷ ಏನೋ ನಾವು ಹೋಗ್ತಾ ಸಖತ್ತಾಗಿ ಎಂಜಾಯ್ ಮಾಡಿರ್ತೀವಿ. ಒಂದು 10 ನಿಮಿಷ ಸೈಡ್ಗೆ ಹಾಕ್ಬಿಟ್ಟು ನಮ್ಮ ಹುಡುಗ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡು ಬೇರೆ ಡ್ರೆಸ್ ಹಾಕ್ಕೊಂಡಿರ್ತಾನೆ. ಅಲ್ಲಿಂದ ವಾಪಸ್ ಬರೋ ಅಷ್ಟರಲ್ಲಿ ಫುಲ್ ಕತ್ಲು. ಸೊ ಅಲ್ಲಿಂದ ಫುಲ್ ಕತ್ಲಾಗಿದ್ದ ತಕ್ಷಣ ಮತ್ತೆ ಅಲ್ಲಿಂದ ಡೈರೆಕ್ಟ್ ಎತ್ತಿದ ತಕ್ಷಣ ಡೈರೆಕ್ಟ್ ಬೆಂಗಳೂರಿಗೆ ನಾನ್ ಸ್ಟಾಪಾಗಿ ಬಂದುಬಿಟ್ವಿ. ಹಂಗೆ ಹಿಂಗೆ ಎಲ್ಲೂ ಸ್ವಲ್ಪ ಜಾಗದಲ್ಲಿ ನಿಲ್ಲಿಸಿ ಟೀ ಬ್ರೇಕ್ ಹೊಡ್ಕೊಂಡ್ವಿ, ಬಿಟ್ಟರೆ ಇನ್ನು ಎಲ್ಲೂ ನಿಲ್ಲಿಸಿಲ್ಲ. ಸೊ 7:15 ಶಾರ್ಪಾಗಿ ಅಲ್ಲಿ ಬಿಟ್ಟಿದ್ದು ನಾವು. ಎಲ್ಲಿ ಅಂತಂತಂದರೆ ಈ ಜಾಗದಲ್ಲಿ. ಈ ಜಾಗ ಪೊಲೀಸವ್ರು ಹಿಡ್ಕೊಂಡ್ರು ನಮಗೆ. ಸೊ ಆ ಕಾರಣದಿಂದಾಗಿ ನಾನು ಸ್ಕ್ರೀನ್ಶಾಟ್ ಇಟ್ಕೊಂಡಿದ್ರು. ಸೊ ಬರಬೇಕಾದ್ರೆ ಹೆಲ್ಮೆಟ್ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಚಾರ್ಮುಡಿ ಘಾಟ್ಸಿಂದ ಬರಬೇಕಾದ್ರೆ ಪೊಲೀಸವ್ರು ಹಿಡಿದ್ಬಿಟ್ಟು ನಮ್ಮನ್ನು ಅಲ್ಲೇ ಬ್ಲಾಕ್ ಮಾಡಿ 500 ರೂಪಾಯಿ ತೊಗೊಂಡ್ರು. ಇಬ್ಬರು 2 ಗಾಡಿನಲ್ಲೂ ಹಾಕೊಂಡಿರಲಿಲ್ಲ. ಸೊ ಆ ಟೈಮಲ್ಲಿ ಪೊಲೀಸವ್ರು ಹಿಡಿದ್ಬಿಟ್ಟು 500 ಮಾತ್ರ ತೊಗೊಂಡು ಬಿಟ್ಬಿಟ್ರು. ದಿಟ್ಸ್ ನಾಟ್ ಲಂಚ. ಬಿಲ್ ಇತ್ತು, ಬಿಲ್ಲೆಲ್ಲಿ ಮಿಸ್ ಮಾಡಿದೆ ಅಂತ ಗೊತ್ತಿಲ್ಲ, ಬಟ್ ಬಿಲ್ ಇತ್ತು. ಇಂದ ವಾಪಸ್ ಡೈರೆಕ್ಟ್ ಅಲ್ಲಿ ನೀರು ದೋಸೆ ತಿನ್ಕೊಂಡು ಒಂದು ಟೀ ಕುಡ್ಕೊಂಡು ಮತ್ತೆ ಅಲ್ಲಿಂದ ಹೊರಟಿದ್ದು ಸೆಂಟ್ರ್ ಗ್ಯಾಪಲ್ಲಿ ಮಾತ್ರ ಟೀ ಕುಡಿಯೋ ಥರ ಪ್ಲಾನ್ ಇತ್ತು. ಅಲ್ಲಿಂದ ಸ್ವಲ್ಪ ಹತ್ರ ಬರಬೇಕಾದ್ರೆ ಹಾಸನ ಹತ್ರ ಡಿನ್ನರ್ ಮುಗಿಸ್ಕೊಂಡು ಡಿನ್ನರಿಂದ ಡೈರೆಕ್ಟ್ ಸ್ಟ್ರೈಟ್ ಬೆಂಗಳೂರಿಗೆ ಹೊಡೆದಿದ್ದು. ಆವಾಗ ಅಲ್ಲಿ ನಾವು ಒಂದು 3 ಗಂಟೆ ಬಂದು ನೈಟ್ ರೀಚ್ ಆಗಿಬಿಟ್ವಿ. ಸೊ ಇದೇ ನಮ್ಮ ಟೋಟಲ್ ಪ್ಲಾನ್ ಆಗಿತ್ತು. ಸೊ ಇದರಲ್ಲಿ ನಮಗೆ ಉಳಿತಾಯ ಎಷ್ಟಾಯಿತು ಅನ್ನೋದನ್ನು ನಾನು ಹೇಳ್ತೀನಿ. ಸ್ಟಾರ್ಟಿಂಗು ನಮ್ಮ ಪ್ಲಾನ್ ಪ್ರಕಾರ ಒಬ್ಬರಿಗೆ 3000 ಇತ್ತು. ಪೆಟ್ರೋಲ್ ಹತ್ರ ಒಂದು 2000 ಲೆಕ್ಕಕ್ಕೆ ಇಟ್ಕೊಂಡ್ರು. ಹತ್ರ 4000 ಅದಕ್ಕೆ ಹೋಗುತ್ತೆ. ಇನ್ನು ಊಟದ್ದು
ಒಂದು 3,000 2,000 ಆದರೂ ಇಟ್ಕೊಂಡ್ರೆ ಚೆನ್ನಾಗಿ ತಿನ್ನೋದಕ್ಕೆ ಲೆಕ್ಕ ಹಾಕಿರೋದು. ಒಂದು 3,000 ಇಟ್ಕೊಂಡ್ರು ಇನ್ನೂ ನಮ್ಮ ಹತ್ರ 7,000 ಹೋಗ್ಬಿಡುತ್ತೆ. ಇನ್ನೂ 5,000 ಇರುತ್ತೆ. 5,000ದಲ್ಲಿ ನಮ್ಮ ಪ್ಲಾನ್ ಇದ್ದಿದ್ದು ರೂಮ್ ರೆಂಟು ಒಂದು 3,000 ಆದರೂ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಮೈತ್ರಿ ರೆಸ್ಟೋರೆಂಟ್ಗೆ ಹೋಗಿ 1,400 ಮುಗಿಸಿರೋ ಕಾರಣದಿಂದಾಗಿ ನಮಗೆ ಅಲ್ಲಿ ಇಲ್ಲಿ ಸ್ವಲ್ಪ ಉಳಿತಾಯ ಆಯಿತು. ಮತ್ತು ಅಲ್ಲಿ ಹೋಗುವಂಥ ಜಾಗದಲ್ಲಿ ಸ್ವಲ್ಪ ಪ್ರೈಸ್ ಸ್ವಲ್ಪ ಹೈಕ್ ಇರುತ್ತೆ. ನಾವು ನಾರ್ಮಲಾಗಿ ತಿನ್ನೋಕ್ಕಿಂತ ಅಲ್ಲಿ ಸ್ವಲ್ಪ ಪ್ರೈಸ್ ಹೈಕ್ ಇರುತ್ತೆ. ಆ್ಯಂಡ್ 2 ದಿನಕ್ಕೂ ಸೇರಿ ನಾವು ಸ್ವಲ್ಪ ಬಜೆಟು ಫುಡ್ದು ಮಾತ್ರ ಸ್ವಲ್ಪ ಜಾಸ್ತಿ ಆಯಿತು. ಸೊ ಅದು ಮತ್ತು ರೂಮ್ ರೆಂಟ್ ಸ್ವಲ್ಪ ಕಮ್ಮಿ ಆಗಿರೋ ಕಾರಣದಿಂದಾಗಿ ನಮ್ಮ ರೈಡ್ ಮಸ್ತಾಗಿ ಹೋಯಿತು. ಲಾಸ್ಟಲ್ಲಿ ಒಬ್ಬೊಬ್ಬರು ರಿಟರ್ನ್ ಎಷ್ಟು ಕೈಗೆ ಬಂತು ಅಂದರೆ 357 ರೂಪೀಸ್ ರಿಟರ್ನ್ ನಮ್ಮ ಕೈಗೆ ಬಂತು. 500 ರೂಪಾಯಿ ನಾವು ಪೊಲೀಸರು ಕಟ್ಟಿರಲಿಲ್ಲ ಅಂತಂದರೆ ನಮ್ಗೆ ಇನ್ನೂ ಜಾಸ್ತಿನೇ ಬರ್ತಾಯಿತ್ತು. ಬಟ್ ಒಂದು ಒಳ್ಳೆ ಬಜೆಟ್ ಫ್ರೆಂಡ್ಲಿ ರೈಡ್ ಆಗಿತ್ತು. ಸೊ ನೀವೇನಾದ್ರು ಫ್ರೆಂಡ್ಸ್ ಜೊತೆ ಪ್ಲ್ಯಾನ್ ಮಾಡಿಕೊಂಡ್ರೆ ಈ ಥರ ಪ್ಲೇಸಸ್ನ ನಾನೆಲ್ಲನೂ ಇಲ್ಲಿ ಹೇಳಿರ್ತೀನಿ ನೋಡಿ. ಇದೇ ನಮ್ಮ ಪ್ಲ್ಯಾನ್ನ ಡೀಟೇಲ್ಸ್ ಆಗಿತ್ತು. ಅದರಲ್ಲಿ ಅಬ್ಬೆ ಫಾಲ್ಸ್ ಒಂದು ಮಿಸ್ ಮಾಡಿದ್ವಿ ಬಿಟ್ಟರೆ ಇನ್ನೆಲ್ಲದಕ್ಕೂ ಪ್ಲೇಸ್ಗೆ ಹೋಗಿ ಬಂದಿದ್ವಿ. ನೀವೇನೋ ಹೋಗಬೇಕು ಅಂತಂತಂದರೆ ಒಂದು 2-3 ಪ್ಲೇಸ್ನ ಇದ್ರ ಜೊತೆಗೆ ಆ್ಯಡ್ ಮಾಡಿರ್ತೀನಿ ನೋಡಿ. ಈ 2-3 ಪ್ಲೇಸ್ಗೆ ಹೋಗಿ ಮಸ್ತಾಗಿರುತ್ತೆ. ಚಿಕ್ಕಮಂಗ್ಳೂರು ರೈಡ್ ಅಂತ ಹೇಳ್ಬಿಟ್ಟು ಸಕಲೇಶ್ಪುರದಲ್ಲೇ ಜಾಸ್ತಿ ಇದ್ವಿ. ಜೆಡ್ ಪಾಯಿಂಟ್ ಅಂತ ಇರುತ್ತೆ, ಮತ್ತು ಮುಳ್ಳಯ್ಯನಗಿರಿ ಪೀಕು, ಈ ಥರ ತುಂಬ ಪ್ಲೇಸಸ್ಸು ಚಿಕ್ಕಮಂಗ್ಳೂರಲ್ಲಿದೆ. ಇದೆಲ್ಲ ತುಂಬ ಇಂಪಾರ್ಟೆಂಟ್ ಪ್ಲೇಸು. ಬಾಬಾ ಬುಡನ್ಗಿರಿ ಪೀಕ್ಗೂ ಹೋಗಬೇಕು. ಈ ಥರ ಟ್ರೆಕ್ಕಿಂಗೆಲ್ಲ ನಾವು ಜಾಸ್ತಿ ಮಿಸ್ ಮಾಡಿಕೊಂಡು ಆದಷ್ಟು ಬೇಗ ಬಂದುಬಿಟ್ಟು. ಬಟ್ ಚಿಕ್ಕಮಂಗ್ಳೂರಿಗೆ ನಾವು ಹೋಗಿದ್ದು ಬರೀ ಆ ಚಾರ್ಮುಡಿ ಘಾಟ್ಸ್ಗೋಸ್ಕರ ಮಾತ್ರ. ಸೊ ಆ ಕಾರಣದಿಂದಾಗಿ ನನಗೆ ಈ ರೈಡು ಅಷ್ಟಾಗಿ ಅನಿಸಿಲ್ಲ. ನಾವು ಈ ಮುಳ್ಳಯ್ಯನಗಿರಿ ಪೀಕ್ ಅದೆಲ್ಲ ನಾನು ವೀಡಿಯೋದಲ್ಲಿ ನೋಡ್ತಿದ್ರೆ ಯಾಕಪ್ಪ ಈ ಪ್ಲೇಸಸ್ ಎಲ್ಲ ಮಿಸ್ ಮಾಡಿದ್ವಿ ಅಂತ ಅನಿಸ್ತೈತೆ. ಸೊ ನೀವೇನಾದರೂ ಹೋದರೆ ಈ 2 ಪೀಕ್, ಈ ಮುಳ್ಳಯ್ಯನಗಿರಿ ಪೀಕು, ಬಾಬಾ ಬುಡನ್ಗಿರಿ, ಜೆಡ್ ಪಾಯಿಂಟು ಆ್ಯಂಡ್ ತುಂಬ ಪ್ಲೇಸಸ್ ಇದೆ. ಅದನ್ನೆಲ್ಲ ಮಿಸ್ ಮಾಡ್ತೀರಾ. ಚೆಕ್ ಮಾಡಿ ನೋಡಿಕೊಂಡು ಮಸ್ತಾಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ಈ ವಿಡಿಯೋನಿಗೆ ಮುಗಿಸ್ಕೊತೀನಿ. ಆ್ಯಂಡ್ ಇನ್ನೇನಾದ್ರು ಈ ಟ್ರಿಪ್ ಬಗ್ಗೆ ಏನೋ ಡೌಟ್ ಇದ್ದರೆ ನನಗೆ ಕಮೆಂಟ್ನಲ್ಲಿ ತಿಳಿಸಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಇದು ಆ್ಯಂಡ್ ನಮ್ಮ ಯೂಟ್ಯೂಬ್ ಚಾನಲ್ ಇದು. ಪ್ಲೀಸ್ ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್ ಆ್ಯಂಡ್ ಒಳ್ಳೆ ವೀಡಿಯೋಸ್ ಕಂಟೆಂಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋವರೆಗೂ ಧನ್ಯವಾದಗಳು. ನಮಸ್ಕಾರ. ಬಾಯ್.